ಹಾಯ್, ಇವತ್ತು ಕರ್ಚಕಾಯಿ ಮಾಡೋಣ ಅಂದು ಕರ್ಚಕಾಯಿ ತೊಗೊಂಡಿದ್ವಿ. ಅದನ್ನು ಸೋಸ್ತಾ ಇದ್ದೀವಿ. ಕರ್ಚಕಾಯಿನ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ. ಅದನ್ನು ಸೋಸಿಬಿಟ್ಟು ಹಿಂಗೆ ತೊಳೆದ್ಬಿಟ್ಟು ಮಣ್ಣು ಹತ್ತಿರ್ತಲ್ಲ, ತೊಳೆದ್ಬಿಟ್ಟು ಒಂದು ಬಟ್ಟೆಯಲ್ಲಿ ಆರಿಸ್ಬೇಕು. ಅಂದರೆ ಕಾಟನ್ ಬಟ್ಟೆಯಲ್ಲಿ ನೀರು ಖಾಲಿ ಆಗೋ ಥರ. ಹಾಗೆ ರೊಟ್ಟಿ ಮಾಡೋಣ ಅಂತಂದ್ಬಿಟ್ಟು ಹಿಟ್ಟು ನೀರು ಹಾಕ್ಕೊಳ್ತಾ ಇದ್ದೆ. ಜಿಗಿ ಎತ್ತೀವಲ್ಲ, ಜಿಗಿ ಹಾಕ್ಕೊಂಡೆ. ಜಿಗಿ ಹಾಕ್ಕೊಂಡ ನಂತರ ಹಿಟ್ಟೆಲ್ಲ ನಾದ್ಬಿಟ್ಟು ಸಂಜೆ ಊಟಕ್ಕೆ ರೊಟ್ಟಿ ಮತ್ತು ಕರ್ಚಿಕಾಯಿ ಮಾಡೋಣ ಅಂತ ಅಂದ್ಕೊಂಡು ತಯಾರು ಮಾಡ್ತಾಯಿದ್ದೆ. ರೊಟ್ಟಿ ಕೂಡ ಮಾಡಿದೆ. ರೊಟ್ಟಿ ಮೆತ್ತಗೆ ಬರಬೇಕಂದ್ರೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟು ನಾದಬೇಕು. ಹಾಗೆ ಮೆತ್ತಗೆ ಬೇಯಿಸ್ಬೇಕಪ್ಪ ಅಂತಂದರೆ ಏನಪ್ಪ ಅಂದರೆ ಹಂಚ್ ಮೇಲೆ ರೊಟ್ಟಿನ ಜಾಸ್ತಿ ಹೊತ್ತು ಹಂಗೆ ಬಿಟ್ಬಿಡೋದು ಫ್ರೆಂಡ್ಸ್. ಈ ಸದ್ದ ಹಾಕಿದ ತಕ್ಷಣವೇ 1 ಸೆಕೆಂಡಲ್ಲೇ ನೀರು ಹಚ್ಚಬೇಕು. ಅದು ಎಲ್ಲ ನೀರು ಬೇಗ ಆರೋವಷ್ಟರಲ್ಲೇ ಅದನ್ನು ಉಲ್ಟಾಕಿದರೆ ರೊಟ್ಟಿ ಪೂರಿ ಥರ ಉಬ್ಬುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಲ್ವಾ? ಈ ಥರ ಉಬ್ಬುತ್ತೆ. ಈ ಥರ ಉಬ್ಬಿದರೆ ತುಂಬ ಸಾಫ್ಟಾಗಿರುತ್ತೆ. ಹಾಗೆ ಕರ್ಚಕಾಯಿಗೆ ಮತ್ತೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಬೆಳ್ಳುಳ್ಳಿ, ಖಾರ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸಕ್ಕರೆ. ಸಕ್ಕರೆ ಏನಕ್ಕಪ್ಪ ಅಂದರೆ ಕರ್ಚಕಾಯಿ ತುಂಬ ಕಹಿ ಆಗಿರುತ್ತಲ್ಲ, ಅದಕ್ಕೆ ಸಕ್ಕರೆ, ಉಪ್ಪು, ಖಾರ, ಬೆಳ್ಳುಳ್ಳಿ ಪೇಸ್ಟ್ ಅಂತ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಹಾಗಾಗಿ ಕಹಿ ಕಹಿ ಅನ್ನಿಸ್ಬಾರ್ದು ಅಂದ್ಬಿಟ್ಟು ಸಕ್ಕರೆ ಹಾಕ್ಕೊಳ್ತೀವಿ. ಸಕ್ಕರೆ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಅಂದರೆ ಈಗ ಮನೆಯಲ್ಲಿ ಒಂದು ಬ್ಯಾಳಿ ಮೆಸೆದಂತೀವಲ್ವ, ಅದನ್ನು ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ತಿಕ್ಕಬೇಕು. ನೋಡಿ ನಮ್ಮ ಚಿನ್ನಮ್ಮ ಅಂತಂದರು, ನಾನು ಮಾಡ್ತೀನಿ ಅಂದ್ರೆ ಬಿಡ್ತಾ ಇರಲಿಲ್ಲ, ತಾನೇ ಮಾಡ್ತಾಯಿದ್ಲು. ನಾನೆಲ್ಲ ಅದನ್ನು ಪ್ರಿಪೇರ್ ಮಾಡಿದ ಮೇಲೆ ಅವಳಿಗೆ ಕೊಟ್ಟಿದ್ದೆ. ಹೇಗೆ ಕೊಡ್ತಾ ಇದ್ದಾಳೆ ನೋಡಿ. ಅದನ್ನೆಲ್ಲ ಪೇಸ್ಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ಹಾಗೆ ನಾವು ಕರ್ಚಿಕಾಯಿನ ಒಣಗಿಟ್ಟಿದ್ವಲ್ಲ, ಆರಾಕಿದ್ವಲ್ಲ, ಅದನ್ನು ತೊಗೊಂಡು ಬರೋಕ್ಕಂತಂದ್ಬಿಟ್ಟು ಹೋಗಿದ್ದೆ. ಅವಳಂತರೂ ನಾನು ಏನು ಕೆಲಸ ಮಾಡಿದ್ರು ಅದರಲ್ಲಿ ತಾನೇ ಮಾಡ್ತೀನಿ ಅಂತಲೇ ಇರ್ತಾಳೆ. ಯಾವಾಗ ನೋಡಿದ್ರು ಅವಳಿಗೆ ಕೊಟ್ರೇ ಸ್ವಲ್ಪ ಸಮಾಧಾನ ಆಗೋದಿಲ್ಲ, ಅಂದರೆ ಕೆಲಸ ಮಾಡೋಕ್ಕೆ ಬಿಡೋಲ್ಲ. ಸೊ ಕರ್ಚಿಕಾಯಿ ಮಾಡೋದು ಯಾವ ರೀತಿ ಅಂದರೆ, ಕರ್ಚಿಕಾಯಿ ಆವಾಗಲೇ ತೊಳೆದು ಹಾಕಿದ್ದು ಆರೋಗಿತ್ತು. ಒಂದು ಪ್ಲೇಟಲ್ಲಿ ತುಂಬಿಕೊಂಡೆ. ಮತ್ತು ಈಗ ಪೇಸ್ಟ್ ಮಾಡಿದ್ದು ಬಟ್ಲದಲ್ಲಿ ಇಟ್ಕೊಂಡೆ. ರೊಟ್ಟಿ ಮಾಡಿದ್ನಲ್ಲ, ಅದೇ ಹಂಚು ಬಿಸಿ ಇತ್ತು ಅಂದ್ಬಿಟ್ಟು ಅದೇ ಹಂಚಿಗೆ ಸ್ವಲ್ಪ ಒಳ್ಳೆಣ್ಣೆ ಹಾಕ್ಕೊಂಡ್ಮೇಲೆ ಕರ್ಚಿಕಾಯಿ ಅಷ್ಟು ಅದರಲ್ಲಿ ಹಾಕಿದ್ಮೇಲೆ ಎಲ್ಲ ಕರ್ಚಿಕಾಯಿಗೂ ಎಣ್ಣೆ ಅಪ್ಲೈ ಆಗಬೇಕು. ಹಂಗಾಗಿಬಿಟ್ಟು ಅದನ್ನು ಸೌಟ್ ತೊಗೊಂಡ್ಬಿಟ್ಟು ತುಂಬ ಚೆನ್ನಾಗಿ ಎಲ್ಲ ಕಡೆ ಎಣ್ಣೆನ ಮಿಕ್ಸ್ ಮಾಡ್ತಾಯಿದ್ದೆ. ಅಂದರೆ ಎಲ್ಲದಕ್ಕೂ ಎಣ್ಣೆ ಹತ್ತಲಂದ್ಬಿಟ್ಟು ಅದನ್ನು ತಿರುವಿ ಹಾಕ್ತಾಯಿದ್ದೆ. ಸೌಟ್ ತೊಗೊಂಡ್ಬಿಟ್ಟು ಕರ್ಚಿಕಾಯಿ ತಿನ್ನೋದ್ರಲ್ಲಿದ್ದ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ಹೊಟ್ಟೆಲಿ ಹಳ್ಳಿದ್ರೂ ಕೂಡ ಕರಗೋಗ್ತವೆ ಮತ್ತು ಕಣ್ಣಿನ ದೃಷ್ಟಿಗೆ ಒಳ್ಳೆಯದು ಅಂತಂದು ಹೇಳ್ತಾರಪ್ಪ ನಮ್ಮ ಕಡೆ. ಅಟ್ಲೀಸ್ಟ್ 1 ವರ್ಷದಲ್ಲಿ 1 ಸರಿನಾದರೂ ಕರ್ಚಿಕಾಯಿ ತಿನ್ನಬೇಕಂತೆ. ಈ ಕರ್ಚಿಕಾಯಿ ಜೊತೆ ಬಿಸಿ ಬಿಸಿ ರೊಟ್ಟಿ ಕಾಂಬಿನೇಷನ್ ಅಂತೂ ಸೂಪರ್ ಇರುತ್ತೆ ಸ್ನೇಹಿತರೆ. ಯಾವಾಗಲಾದರೂ ನೀವು ಫ್ರೀ ಇದ್ದರೆ ಒಂದು ಸರಿ ಮಾಡ್ಕೊಂಡು ನೋಡಿ ಟೇಸ್ಟ್ ಯಾವ ಥರ ಇರುತ್ತೆ ಅಂತಂದು. ಉತ್ತರ ಕರ್ನಾಟಕದವ್ರಂತರೂ ಇದನ್ನು ತಿಂದಿರ್ತೀರ. ತುಂಬ ಚೆನ್ನಾಗಿರುತ್ತೆ. ಒಂಥರ ಹಳ್ಳಿ ಜೀವನ ಹೆಂಗಪ್ಪ ಅಂತಂದರೆ ಸ್ವರ್ಗದಲ್ಲಿದ್ದಂಗೆ. ಬೆಂಗಳೂರಲ್ಲಿ ಎಂತೆಂಥ 5 ಸ್ಟಾರಲ್ಲಿ ಊಟ ಮಾಡಿದ್ರು ಕೂಡ ಇಂಥ ಟೇಸ್ಟು ಸಿಗಲ್ಲ. ಮತ್ತು ಈ ಖುಷಿನೇ ಬೇರೆ ಥರ ಇರುತ್ತೆ ಸ್ನೇಹಿತರೆ. ನೀವು ಊರಿಗೆ ಹೋದಾಗೆಲ್ಲ ನಿಮ್ಮ ಅಜ್ಜಿ ಅಥವಾ ನಿಮ್ಮಮ್ಮ ಮಾಡ್ತಾ ಇರ್ಬೋದು ನೋಡಿ. ಇದನ್ನು ಈ ಥರ ಎಲ್ಲ ಕಡೆನೂ ಪೇಸ್ಟ್ ಹಾಕಿಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಬೆನ್ಸ್ಕೊಂಡ್ಮೇಲೆ ಜಾಸ್ತಿ ಉರಿಲಿ ಅದನ್ನು ಬೆನ್ಸ್ಬಿಡೋದು. ಒಡೆದೋಗ್ಬಿಡುತ್ತೆ, ಬೀಜ ಇರ್ತಾವಲ್ಲ, ಹಂಗಾಗಿ ಒಡೆದ್ಬಿಡುತ್ತೆ. ಸೊ ಲಾಸ್ಟಲ್ಲಿ ಊಟ ಮಾಡ್ತಾಯಿದ್ವಿ.